ಹೆಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನನ್ನ ಲಾಸ್ಟ್ ಫ್ಯೂ ವೀಡಿಯೋಸ್ಗೆ ಒಳ್ಳೆ ವ್ಯೂಸ್ ಬಂದಿದೆ. ಹಾಗೆಯೇ ಯಾರ್ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರಾ, ಹಾಗೆಯೇ ಲೈಕ್ ಮಾಡಿದ್ದೀರಾ, ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ಹೊಸ ವ್ಲಾಗ್ ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡಿದಾಗ ಇವತ್ತು ನನ್ನ ಸ್ವಲ್ಪ ಮೂಡು ಒಂಥರ ಡಿಫ್ರೆಂಟ್ ಆಗಿದೆ. ಅದು ನಿಮಗೂ ಒಂದು ಫೀಲಿಂಗ್ ಇರುತ್ತೆ ದಟ್ ಒಂದೊಂದು ಸರಿ ಎದ್ದಿದ ತಕ್ಷಣ ನಿಮಗೆ ಏನೂ ಮಾಡಲೇಬಾರ್ದು, ಐ ಜಸ್ಟ್ ವಾಂಟ್ ಟು ಸ್ಲೀಪ್, ಮಲ್ಕೊಳ್ಳೋಣ ಅಂತ ಒಂದು ನಿಮಗೆ ಆ ಥಾಟ್ ಬರುತ್ತೆ ಅಲ್ವಾ, ಬೇರೆ ಏನು ಬೇಡ ಅಂತ. ಆ ಥರನೇ ಇವತ್ತು ನನ್ನ ಮೂಡ್. ನಿಮ್ಮ ಜೊತೆ ಒಂಚೂರು ಮಾತುಕತೆ ಮಾಡೋಣ ಅಂತ. ಲೇಟ್ಲಿ ನನ್ನ ಲೈಫಲ್ಲಿ ಏನು ನಡೀತಾ ಇದೆ, ನಾನಂತೂ ಸಿಂಗಲ್, ಹಾಗೆಯೇ ನನಗೆ ಇವತ್ತು ಅಷ್ಟೊಂದು ಮೂಡ್ ಇಲ್ಲದೆ ಇರೋದ್ರಿಂದ ಸೊ ಐ ಥಾಟ್ ಐ ವಿಲ್ ಡೂ ಅ ಸಿಂಪಲ್ ವೆಜಿಟೇರಿಯನ್ ಡಿಶ್ ವಿಚ್ ಈಸ್ ವೆರಿ ವೆರಿ ನೈಸ್, ಟೇಸ್ಟಿ, ಹಾಗೆಯೇ ಆ್ಯಸ್ ಯೂಶ್ವಲ್ ಕ್ವಿಕ್. ನನ್ನ ಸ್ಟೈಲಲ್ಲಿ ನೋಡೋಣ ಇವತ್ತು ಭಿಂಡಿ ಫ್ರೈ, ಅಂದರೆ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಮನೇಲಿ ಅಂತ. ಕಮ್ ಲೆಟ್ಸ್ ಗೆಟ್ ಇನ್ ಟು ಮೈ ಕಿಚನ್. ಲೈಫಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ. ಬಟ್ ಸಡನ್ನಾಗೆ ಯು ಮಸ್ಟ್ ಹ್ಯಾವ್ ಫೆಲ್ಟ್ ದಟ್ ಕೆಲವೊಂದು ದಿನ ಏನೂ ಮಾಡಲೇಬಾರ್ದು, ಏನೂ ಮಾಡೋಕ್ಕೆ ಮನಸ್ಸೇ ಇಲ್ಲ ಅನ್ನೋ ಒಂದು ಮೂಡ್ ಇರುತ್ತೆ ಅಲ್ವಾ. ಅಂಥದ್ದು ದಿನ ನಾನು ಏನು ಮಾಡ್ತೀನಿ ಗೊತ್ತಾ, ನನಗೆ ಕೆಲವು ವಿಷಯಗಳು ತುಂಬಾ ಖುಷಿ ಕೊಡುತ್ತೆ. ಅಂದರೆ ಈ ಥರ ನಾನು ಕಂಪ್ಲೀಟ್ಲಿ ನನ್ನ ಬ್ಯಾಟ್ರಿ ಲೋ ಆದಾಗ, ಏನು ಕೆಲಸ ಮಾಡಲೇಬಾರ್ದು ಅಂತ ಫೀಲಿಂಗ್ ಬಂದಾಗ ನನಗೇನು ಅನಿಸುತ್ತೆ ಅಂದರೆ ಐ ಶುಡ್ ಡೂ ಸಮಥಿಂಗ್ ವಿಚ್ ಕ್ಯಾನ್ ನನ್ನ ಒಂದು ಎನರ್ಜಿನ, ನನ್ನ ಒಂದು ಮೂಡ್ನ ಅಪ್ಲಿಫ್ಟ್ ಮಾಡಬೇಕು. ಅಂಥದ್ದೇನಾದರೂ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ಏನಪ್ಪ ಅಂತ ಹೇಳಿದ್ರೆ, ಮುಂಚೆ ನೀವು ನಮ್ಗೆ ಕೇಳಿದ್ರೆ, ಮುಂಚೆ ನನಗೆ ಕುಕ್ಕಿಂಗ್ ಮಾಡೋದೇ ಇಷ್ಟ ಇರಲಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ಐ ಆಲ್ವೇಸ್ ಬಿನ್ ಇನ್ ಟು ಫಿಲ್ಮ್ಸ್, ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ, ಐ ಬಿನ್ ಅ ಡಾನ್ಸರ್. ಚಿಕ್ಕ ವಯಸ್ಸಿಂದನೂ ನಾನು ಡಾನ್ಸ್ ಮಾಡಿಕೊಂಡು ಲೈಫ್ನ ಐ ಆಲ್ವೇಸ್ ಸ್ಪೆಂಡ್ ಮೈ ಲೈಫ್ ಮೋರ್ ದೆನ್ ಮನೆಗಿಂತ ಜಾಸ್ತಿ ನಾನು ಹೊರಗೆ ನನ್ನ ಲೈಫ್ ಸ್ಪೆಂಡ್ ಆಗ್ತಿತ್ತು. ಶೋಸ್ ಮಾಡ್ತಿದ್ದೆ, ಶೂಟಿಂಗ್ಸ್ ನಡೀತಾ ಇತ್ತು, ಮಾಡಲಿಂಗ್ ಶೋಸ್ ನಡೀತಾ ಇತ್ತು, ಏನೇನೋ. ಐ ಥಿಂಕ್ ನನ್ನ ಚೈಲ್ಡ್ಹುಡ್ ಹ್ಯಾಸ್ ಆಲ್ವೇಸ್ ಬಿನ್ ವೆರಿ ವೆರಿ ಬ್ಯುಸಿ ಚೈಲ್ಡ್ಹುಡ್. ಬಟ್ ಕುಕ್ಕಿಂಗು, ಡೊಮೆಸ್ಟಿಕ್ ವರ್ಕು ಅದರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ, ನನಗೆ ಅಷ್ಟೊಂದು ಮಾಡೋಕ್ಕೂ ಬರ್ತಾನೂ ಇರಲಿಲ್ಲ, ಮತ್ತು ಟೈಮೂ ಇರ್ತಿರ್ಲಿಲ್ಲ, ರೈಟ್. ಬಟ್ ಇವಾಗ ಹೇಗಾಗಿದೆ ಅಂದರೆ ನನಗನ್ಸುತ್ತೆ ಸ್ವಲ್ಪ ನನ್ನ ಫ್ರೀ ಟೈಮ್ ಇರೋದು ಇವಾಗಲೇ. ಬಿಕಾಸ್ ಈಗ ನಾನು ಎಲ್ಲನೂ ನನ್ನ ಟೈಮಿಂಗಲ್ಲಿ ಮಾಡ್ತಾಯಿದ್ದೀನಿ. ಬಿಕಾಸ್ ಐ ಓನ್ ಮೈ ಓನ್ ಬಿಸ್ನೆಸ್. ನಾನು ಮಾಡ್ತಿರೋ ಕೆಲಸಗಳಾಗಿರ್ಬೋದು ಎಲ್ಲನೂ ನನ್ನ ಟೈಮ್ ಪ್ರಕಾರ, ನನ್ನ ಪೇಸಲ್ಲಿ ಸಾಗುತ್ತೆ. ಯಾರೂ ನನಗೆ ಟೈಮಿಂಗ್ ಕೊಡಲ್ಲ, ಇಲ್ಲ ನಾನು ಇದೇ ಮಾಡಬೇಕು, ಇದೇ ರೀತಿ ಮಾಡಬೇಕು, ಇಷ್ಟು ಟೈಮಲ್ಲೇ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಸೊ ಗಾಡ್ಸ್ ಗ್ರೇಸ್ ಆ ಲೈಫ್ನ ನಾನು ನನಗೋಸ್ಕರ ರೂಪಿಸ್ಕೊಂಡಿರೋದು, ನನ್ನ ಒಂದು ಶ್ರಮದಿಂದ ಮತ್ತು ನನ್ನ ಒಂದು ಎಫರ್ಟ್ಸಿಂದ ಐ ಹ್ಯಾವ್ ಕಮ್ ಟು ದಿಸ್ ಸ್ಟೇಜ್ ವೇರ್ I rule my life and nobody rules my life. And I set my timings and nobody sets timings to me, right? Timing to me. So ಅಂದರೆ ಲೈಫಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು ಫಸ್ಟ್ ಆಫ್ ಆಲ್. ಅದು ಯಾವ ರೀತಿ ಅಂದರೆ ಫಸ್ಟ್ ನಮ್ಮ ತಲೆಗೆ ಬರೋದು ನಮ್ಮ ಹೆಲ್ತ್ ಅಲ್ವಾ. ತಲೆ ಅಂದಿದ ತಕ್ಷಣ ಹೆಲ್ತ್ ಅಂದಾಗ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟು, ದೆನ್ ಫಿಸಿಕಲ್ ಹೆಲ್ತ್. ನಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಫಿಸಿಕಲ್ ಹೆಲ್ತು ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಸ್ಟ್ರಾಂಗಾಗಿ ಫಿಟ್ ಆಗಿರ್ತೀವಿ ನಾವು. ಸೊ ಮೆಂಟಲ್ ಹೆಲ್ತನ್ನು ನಾವು ಚೆನ್ನಾಗಿ ನೋಡ್ಕೊಬೇಕಂದ್ರೆ, ಪ್ಲಸ್ ಫಿಸಿಕಲ್ ಹೆಲ್ತ್ನೂ ಚೆನ್ನಾಗಿ ನೋಡ್ಕೊಬೇಕಂದ್ರೆ, ದೆರ್ ಇಸ್ ಒನ್ ಥಿಂಗ್ ದಟ್ ವರ್ಕ್ಸ್ ರಿಯಲಿ ವೆಲ್ ಲೈಕ್ ಅ ಥೆರಪಿ, ಆ್ಯಂಡ್ ದ್ಯಾಟ್ ಇಸ್ ಕುಕ್ಕಿಂಗ್. ಸೊ ಕುಕ್ಕಿಂಗ್ ವಿಷಯ ಬಂದಾಗ ನಾನು ಮುಂಚೆ ತುಂಬಾ ಪರದಾಡ್ತಾ ಇದ್ದೆ, ಅಯ್ಯೋ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಒಂಥರ ಮೆಂಟಲಿ ಸ್ಟ್ರೆಸ್ ಆಗ್ತಿತ್ತು, ಸ್ಟ್ರೈನ್ ತೊಗೊಳ್ತಾ ಇದ್ದೆ ಅಂತ. ಬಿಕಾಸ್ ನನಗೆ ಹೊರಗೆ ತಿನ್ನೋಕ್ಕೆ ಇಷ್ಟ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಹೆಲ್ತಿ ತಿನ್ನಬೇಕು. ಸೊ ಹೆಲ್ತಿ ಅಂದರೆ ಅದು ಮನೇಲೇ ಆಗೋದು, ಹೊರಗಂತೂ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಮುಂಚೆ ಟೇಸ್ಟ್ ಚೆನ್ನಾಗಿ ಬರ್ತಿರ್ಲಿಲ್ಲ, ಮತ್ತು ಕುಕ್ಕಿಂಗ್ ಟೈಮ್ ತುಂಬ ತೊಗೊಳ್ತಾ ಇದ್ದೆ ನಾನು. ಒಂದು ಚಿಕ್ಕ ಡಿಶ್, ಒಂದು ಸಿಂಪಲ್ ಡಿಶ್ ಮಾಡೋದಕ್ಕೂ 1 hour, 1.5 hour, 2 hours ತೊಗೊಳ್ತಾ ಇದ್ದೆ. ಆ್ಯಂಡ್ ಇಟ್ ಯೂಸ್ ಟು ಬಿ ವೆರಿ ಫ್ರಸ್ಟ್ರೇಟಿಂಗ್, ಆ್ಯಂಡ್ ಐ ಯೂಸ್ ಟು ಆಲ್ವೇಸ್ ಹೇಟ್ ಕುಕ್ಕಿಂಗ್ ಬಿಕಾಸ್ ಆಫ್ ದ್ಯಾಟ್. ಮತ್ತು ಅಟ್ ದಿ ಎಂಡ್ ಆಫ್ ದ ಡೇ 2 hour ತೊಗೊಂಡ್ಮೇಲೂ ಆ ಟೇಸ್ಟೇ ಚೆನ್ನಾಗಿ ಬರ್ತಿರ್ಲಿಲ್ಲ. ಬಟ್ ಇವಾಗ ನಾನು ಅರ್ಥ ಮಾಡ್ಕೊಂಡಿರೋದೇನೆಂದರೆ, ಕುಕ್ಕಿಂಗ್ ನೀಡ್ಸ್ ಟು ಬಿ ಸಿಂಪಲ್ ಆ್ಯಂಡ್ ಕುಕ್ಕಿಂಗ್ ನೀಡ್ಸ್ ಟು ಬಿ ವಾಟ್ ಯು ಸೇ ಕ್ವಿಕ್
ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಟೇಸ್ಟಿ ಅಟ್ ದ ಸೇಮ್ ಟೈಮ್ ಆ್ಯಂಡ್ ಮೋರ್ ಓವರ್ ಇಟ್ ಹ್ಯಾಸ್ ಟು ಬಿ ಹೆಲ್ತಿ ಅಲ್ವಾ. ನಾನಾಗೆ ನನ್ನ ಒಂದು ಡಿಶ್ಗಳು ನನಗೇನು ಖುಷಿ ಕೊಡುತ್ತೆ, ನನಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಇನ್ವೆಂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅಗೇನ್ ನಾನು ಮಾಡೋ ಡಿಶ್ಗಳು ಯಾವುದು ಹೊಸದಲ್ಲ, ಅಂದರೆ ನಾನೇ ಏನು ಕ್ರಿಯೇಟ್ ಮಾಡಿ ಇನ್ವೆಂಟ್ ಮಾಡಿರೋ ಡಿಶ್ ಅಲ್ಲ. ಬೇರೆಯವ್ರು ಮಾಡಿರೋ ಡಿಶ್ಗಳೇ ಇಲ್ಲ, ನೀವು ಮಾಡಿರೋ ಡಿಶ್ಗಳನ್ನ ಸ್ವಲ್ಪ ನಾನು ಅದೆಲ್ಲ ಏನು ಹೇಳ್ತಾರೆ ಟ್ವೀಕ್ ಮಾಡ್ತೀನಿ. ಆದಷ್ಟು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಕಡಿಮೆ ಹಾಕೋದನ್ನು ನೋಡ್ತೀನಿ. ಟೈಮು ಅದು 5 ನಿಮಿಷ ತೊಗೊಳ್ಳೋ ಜಾಗದಲ್ಲಿ 2 ನಿಮಿಷದಲ್ಲಿ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡ್ತೀನಿ. ಅದು ಮಾಡ್ತಾ ಮಾಡ್ತಾ ಏನಾಯಿತು ಅಂದರೆ ಕುಕ್ಕಿಂಗ್ ನನಗೆ ತುಂಬ ಖುಷಿ ಕೊಡ್ತು. ಬಿಕಾಸ್ ಈ ಥರ ಕ್ವಿಕ್ ಡಿಶಸ್ ಮಾಡಿ ಸ್ವಲ್ಪನೇ ಟೈಮಲ್ಲಿ ಅಟ್ ದಿ ಎಂಡ್ ಆಫ್ ದ ಡೇ ತಿನ್ನುವಾಗ ಟೇಸ್ಟಿನೂ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಐ ಟು ರಿಯಲಿ ಫೀಲ್ ಸೋ ನೈಸ್. That's when I say that, cooking has become a therapy to me. And ivattu one of those days where I'm not feeling so good, I am going to make one of my favorite vegetables, that is bendekai. In Hindi you call it as bhendi, and in English you call it as either okra or lady's finger. ಸೊ ಲೇಡೀಸ್ ಫಿಂಗರ್ ಫ್ರೈನ ಹೇಗೆ ಮಾಡೋದು, ಹೆಲ್ತಿಯಾಗಿ ಹೇಗೆ ಮಾಡೋದು. ಫ್ರೈ ಅಂದಿದ ತಕ್ಷಣ ನಾವು ಸಡನ್ಲಿ ಥಿಂಕ್ ಮಾಡೋದು ಆಯಿಲ್, ತುಂಬಾ ಕಡಿಮೆ ಆಯಿಲಲ್ಲಿ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಭಿಂಡಿ ಫ್ರೈ ಮಾಡೋದಕ್ಕೆ ಐ ಹ್ಯಾವ್ ಭಿಂಡಿ, ಆಫ್ ಕೋರ್ಸ್ ಎಲ್ರಿಗೂ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ. ಸೊ ಈ ಬೆಂಡಿನ ಏನು ಮಾಡಿದ್ದೀನಿ ಅಂದರೆ, ಒಂದು ಬೆಂಡಿನ ವಾಶ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ಲಿಟ್ ಮಾಡಿದ್ದೀನಿ. ಅಂದರೆ ಈ ಥರ ಚಿಕ್ಕ ಚಿಕ್ಕ ಸ್ಲಿಟ್ಗಳು ಮಾಡ್ಕೊಂಡಿದ್ದೀನಿ. ಈ ಥರ ಸ್ಲಿಟ್ ಮಾಡ್ಕೊಳ್ಳಿ ನೀವು, ಹಿಂಗಿರಬೇಕು. ಸೊ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ. ಇಂಗ್ರೀಡಿಯೆಂಟ್ಸ್ ಏನಂತ, ನಮಗೆ ಬರೀ ಮಸಾಲ ಬೇಕಾಗುತ್ತೆ, ಬೇರೆ ಏನೂ ಇಲ್ಲ. ಸೊ ಮಸಾಲಾಗೆ ಅರ್ಶಿನದ ಪುಡಿ, ಅಚ್ಕಾರದ ಪುಡಿ, ಕೊರಿಯಾಂಡರ್ ಪೌಡರ್, ದಟ್ ಇಸ್ ಧನಿಯಾ ಪುಡಿ, ಹಾಗೆಯೇ ನಮ್ಮ ಬೈಂಡಿಂಗ್ ಅಂದರೆ ಈ ಫ್ರೈ ಮಾಡೋದಕ್ಕೆ ಬೈಂಡ್ ಆಗಬೇಕಲ್ಲ ಅದಕ್ಕೆ ಕಡಲೆ ಹಿಟ್ಟು, ದಟ್ ಇಸ್ ಬೇಸನ್. ನಮ್ಮ ಬೆಂಡೆಕಾಯಿ ನೋಡಿ ಈ ಥರ ಸ್ಲಿಟ್ ಮಾಡಿ ನೀವು ಕಟ್ ಮಾಡ್ಕೊಬೇಕು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಣಗಿಸ್ಕೊಳ್ಳಿ. ಆಮೇಲೆ ಅಫ್ಕೋರ್ಸ್ ಸಾಲ್ಟ್ ಟು ಟೇಸ್ಟ್. ಹಾಗೆಯೇ ಫ್ರೈ ಮಾಡೋದಕ್ಕೆ ನಾನಿವತ್ತು ಯೂಸ್ ಮಾಡ್ತಿರೋ ಆಯಿಲ್ ಸಾಸಿವೆ ಎಣ್ಣೆ, ದಟ್ ಈಸ್ ಮಸ್ಟರ್ಡ್ ಆಯಿಲ್. ಯಾಕಂದರೆ ಮಸ್ಟರ್ಡ್ ಆಯಿಲ್ ಐ ಥಿಂಕ್ ಹೆಲ್ತ್ ಆಪ್ಷನ್ಸ್ಗೆ ನೀವು ಬೆಟರ್ ಆಯಿಲ್ ಯೂಸ್ ಮಾಡಬೇಕಂದ್ರೆ ಮಸ್ಟರ್ಡ್ ಆಯಿಲ್ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಪಲ್ಯ, ಸಬ್ಜಿ ಈ ಥರ ಎಲ್ಲ ಮಾಡೋದಕ್ಕೆ ಮಸ್ಟರ್ಡ್ ಆಯಿಲ್ ಇಸ್ ರಿಯಲಿ ಗುಡ್. ತುಂಬಾ ಕಡಿಮೆ ಮಸ್ಟರ್ಡ್ ಆಯಿಲಲ್ಲಿ ಫ್ರೈ ಮಾಡ್ತೀನಿ. ಇಟ್ಸ್ ಲೈಕ್ ಡೀಪ್ ಫ್ರೈ ಅಂತ ಹೇಳಲ್ಲ, ಬಿಕಾಸ್ ನಾನು ಯಾವುದೂ ಡೀಪ್ ಫ್ರೈ ಐಟಮ್ ಯೂಸ್ ಮಾಡಲ್ಲ. ಸೊ ಡೀಪ್ ಫ್ರೈಗಿಂತ ಪ್ಯಾನ್ ಫ್ರೈ ಮಾಡೋಣ, ಆದಷ್ಟು ಟ್ರೈ ಮಾಡೋಣ ಹೇಗಾಗುತ್ತೆ ಅಂತ. ದಿಸ್ ಅಗೇನ್ ಸಮಥಿಂಗ್ ದಟ್ ಐ ಆಮ್ ಎಕ್ಸ್ಪೆರಿಮೆಂಟಿಂಗ್. ಇದು ನಾನು 2ನೇ 3ನೇ ಸರಿ ಮಾಡ್ತಿರೋದು. ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ತುಂಬ ಸೂಪರ್ಬಾಗಿ ಅನಿಸುತ್ತೆ. ಆ್ಯಂಡ್ ದ್ಯಾಟ್ಸ್ ಒನ್ ಐ ಆಮ್ ಸೇಯಿಂಗ್ ದ್ಯಾಟ್ ಒಂದು ಒಳ್ಳೆ ಅಡುಗೆ ಮಾಡಿದಾಗ, ಕ್ವಿಕ್ಕಾಗಿ ಮಾಡಿದಾಗ, ಟೇಸ್ಟಿಯಾಗಿ ಮಾಡಿದಾಗ ನಿಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ರಿಯಲಿ ಲವ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಮಸಾಲ ಹಾಕಿಬಿಟ್ಟು ಇದನ್ನು ಒಂಥರ ಬೈಂಡ್ ಮಾಡಬೇಕು ಎಲ್ಲ ಮಸಾಲಗಳ ಜೊತೆ. ಇದಕ್ಕೆ ನಾನು ಫಸ್ಟು ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರ್ಶಿನದ ಪುಡಿ ಆದಮೇಲೆ ಅಚ್ಕಾರದ ಪುಡಿ ಖಾರದ ಪ್ರಕಾರ ನಿಮ್ಗೆ ಎಷ್ಟು ಖಾರ ಬೇಕೋ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊರಿಯಾಂಡರ್ ಪೌಡರ್, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ನೀವು ಆಮ್ಚೂರ್ ಪೌಡರ್ ಇಲ್ಲಾಂದರೆ ಚಾಟ್ ಮಸಾಲನೂ ಹಾಕೊಬೋದು. ನನ್ನ ಹತ್ರ ಎರಡೂ ಇಲ್ಲ. ಸೊ ನಾನು ಏನಿಲ್ವೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ದ್ಯಾಟ್ ಈಸ್ ವಾಟ್ ವೈನ್ ಐ ಆಮ್ ಸೇಯಿಂಗ್ ಸ್ಟ್ರೆಸ್ ಫ್ರೀ ಕುಕಿಂಗ್ ಏನು ಹೇಳ್ತಾರೆ ಹೇಳಿ, ಯಾವ ಇಂಗ್ರೀಡಿಯೆಂಟ್ ಇದೆಯೋ ಇಲ್ವೋ ನೀವು ತಲೆ ಓಡಿಸ್ಬಿಟ್ಟು ಇಷ್ಟರಲ್ಲೇ ಮ್ಯಾನೇಜ್ ಆಗುತ್ತಾ ಅಂತ ನೋಡಬೇಕು, ಅದೇ ಇಂಪಾರ್ಟೆಂಟು. ಸೊ ಇದಕ್ಕೆ ನಾನು ಈ ದೊಡ್ಡ ಮೆಷರ್ಮೆಂಟಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 ಇದಕ್ಕೆ ಕಡಲೆ ಹಿಟ್ಟು ಒಂಚೂರು ನೀವು ನೋಡ್ಕೊಂಡು ಹಾಕ್ಕೊಬೇಕು. ಯಾಕಂದರೆ ಬಿಕಾಸ್ ಕಡಲೆ ಹಿಟ್ಟಲ್ಲೇ ನಾನು ಬೈಂಡ್ ಮಾಡ್ತಿರೋದು. ಕೆಲವರು ಇದಕ್ಕೆ ಕಡಲೆ ಹಿಟ್ಟು ಪ್ಲಸ್ ಅಕ್ಕಿ ಹಿಟ್ಟು ಪ್ಲಸ್ ಕಾರ್ನ್ ಫ್ಲವರ್ ಹಾಕ್ತಾರೆ, ಬಟ್ ನಾನು ಅವೆಲ್ಲ ಏನೂ ಹಾಕಲ್ಲ. ಆ್ಯಸ್ ಐ ಸೆಡ್, ನನ್ನ ಕುಕಿಂಗ್ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಹೆಲ್ತಿ ಆಗಿರುತ್ತೆ. ಈ ಕಾರ್ನ್ ಫ್ಲವರಲ್ಲೆಲ್ಲ ಅದರಲ್ಲ ಸ್ಟಾರ್ಚ್ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಯೂಸ್ ಸ್ಟಾರ್ಚ್. ಉಪ್ಪು, ಇದಕ್ಕೆ ನಾನು ಒಂಚೂರು ಎಣ್ಣೆ ಹಾಕ್ಕೊಳ್ತೀನಿ ಕಲಸೋದಕ್ಕೆ. ಸೇಮ್ ಮಸ್ಟರ್ಡ್ ಆಯಿಲ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ವೀಕ್ಷಕರೇ, ಈ ಥರ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಬೇಕಾಗತ್ತೆ. ಇನ್ನೊಂದು ಏನಂದರೆ, ಒಂದು ಸ್ವಲ್ಪ ಹೊತ್ತಲ್ಲಿ ಇವಾಗ ನಿಮಗೆ ಅದೊಂಚೂರು ಡ್ರೈ ಫೀಲಿಂಗ್ ಇರ್ಬೋದು, ಬಟ್ ಸ್ವಲ್ಪ ಹೊತ್ತಲ್ಲಿ ಬೆಂಡೆಕಾಯಿ ಒಂಚೂರು ನೀರು ಬಿಡುತ್ತೆ. ನಾನು ಏನು ಮಾಡ್ತೀನಿ ಅಂದರೆ, ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇಡ್ತೀನಿ ಸೈಡ್ಗೆ, ಫ್ರೈ ಮಾಡೋಕ್ಕಿಂತ ಮುಂಚೆ. ಓಕೆ, ಸೊ ಈಗ ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಾಯಿತು. ಈಗ ವೀಕ್ಷಕರೇ, ನಾನು ನನ್ನ
ಪ್ಯಾನ್ನ ಕಾಯಕ್ಕಿಟ್ಟಿದ್ದೀನಿ. ಸ್ಟೋವ್ ಆನ್ ಆಗಿದೆ. ಅದಕ್ಕೆ ಐ ಆಮ್ ಗೋನ ಪುಟ್ ಆಯಿಲ್. ತುಂಬಾ ಕಡಿಮೆ ಆಯಿಲ್ ಹಾಕೋಣ. ಸೊ ಲೆಟ್ಸ್ ಸಿ. ಐ ಥಿಂಕ್ ಜಸ್ಟ್ ದಿಸ್. ಸೊ ವೀಕ್ಷಕರೇ, ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ. ಸೊ ಇದನ್ನು ನೀವು ಒಂದೊಂದಾಗೆ ಬಿಡಿಸಿ ಈ ಥರ ಹಾಕ್ಕೊಳ್ಳಿ. ಅಂಟುತ್ತೆ, ಬಟ್ ಆಮೇಲೆ ಅದು ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಫ್ರೈ ಆಗುತ್ತಲ್ಲ, ಸ್ವಲ್ಪ ಅದು ಬಿಟ್ಕೊಳ್ಳುತ್ತೆ. ಇದನ್ನ ಇವಾಗ ನಾನು ಸ್ಟವ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ವೀಕ್ಷಕರೇ, ಬೆಂಡೆಕಾಯಿ ಯಾವ ಲೆವೆಲ್ಗೆ ಫ್ರೈ ಆಗಿದೆ ಅಂತ. ಇದು ನನ್ನ ಪರ್ಸ್ನಲ್ ಒಂದು ಸಜೆಷನ್ ಏನಂದರೆ, ತೀರಾ ಫ್ರೈ ಮಾಡೋಕ್ಕೆ ಹೋಗಬೇಡಿ. ತೀರಾ ಫ್ರೈ ಮಾಡಿದ್ರೆ ತೀರಾ ತೆಳುವಾಗ್ಬಿಡುತ್ತೆ, ಮತ್ತು ಆ ಟೇಸ್ಟ್ ಸಿಗಲ್ಲ. ಬರೀ ಆ ಕ್ರಿಸ್ಪಿನೆಸ್ಸು ಸಿಗುತ್ತೆ. ರೈಸ್ ಜೊತೆ ಒಳ್ಳೆ ನಿಮ್ಮ ಬೇಳೆ ಸಾರು, ಸಾಂಬಾರು ಇದ್ದು ರೈಸ್ ಜೊತೆ ಪಕ್ಕದಲ್ಲಿ ಇದನ್ನ ಇಟ್ಟು ತಿಂದರೆ ನಿಮಗೆ ನಿಮ್ಮ ಫೈಬರ್ ಕಂಟೆಂಟು ಸಿಗುತ್ತೆ, ಪ್ಲಸ್ ಒಂದು ಟೇಸ್ಟ್ ಫ್ಯಾಕ್ಟರು ಸಿಗುತ್ತೆ. ಯಾಕಂದರೆ ಹಪ್ಪಳ, ಸಂಡಿಗೆ ಆ ಡೀಪ್ ಫ್ರೈ ಮಾಡಿ ಹುರಿಯೋಕ್ಕಿಂತ ಒಂದೊಂದ್ಸರಿ ನಾನು ಈ ಥರ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಓಕೆ, ಸೊ ವೀಕ್ಷಕರೇ, ನನ್ನ ಪ್ಲೇಟ್ ರೆಡಿ ಆಗಿದೆ. ಸ್ವಲ್ಪ ರೈಸ್, ಸ್ವಲ್ಪ ಚಿಕನ್ ಕರಿ ವಿತ್ ಚಿಕನ್, ಸ್ವಲ್ಪ ಸ್ಯಾಲೆಡ್, ಹಾಗೆಯೇ ನಮ್ಮ ಬೆಂಡಿ ಫ್ರೈ. ಸೊ ನಿಮ್ಮ ಮುಂದೆನೇ ತಿಂದು ತೋರಿಸ್ಬಿಡೋಣ ಅಂತ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಲೆಟ್ಸ್ ಟೇಕ್ ಅ ಕ್ವಿಕ್ ಬೈಟ್. ರೈಸ್, ಇಟ್ಸ್ ಅಮೇಝಿಂಗ್. ಈಗ ಬೆಂಡಿ ಫ್ರೈ ಜೊತೆಗೆ ತೀರಾ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಹೇಳ್ತಾರ ಲಾಸ್ಟ್ ಲೆವೆಲ್ ತನಕ ಫ್ರೈ ಮಾಡಿದ್ರೆ ಆ ಬೆಂಡೆಕಾಯಿಗಿರೋ ಟೇಸ್ಟ್ ಏನಿದೆಯಲ್ಲ ಅದೆಲ್ಲ ಹೋಗ್ಬಿಡುತ್ತೆ, ಆ ಫ್ಲೇವರ್ ಹೋಗ್ಬಿಡುತ್ತೆ. ಆ್ಯಂಡ್ ಹಿಯರ್ಸ್ ಬೆಂಡಿ. ಇಟ್ಸ್ ಅಮೇಝಿಂಗ್. ಉಪ್ಪು ಖಾರ, ನಾನು ಯಾವ ಚಾಟ್ ಮಸಾಲ ಹಾಕಿಲ್ಲ, ಯಾವ ರೈಸ್ ಫ್ಲವರ್ ಹಾಕಿಲ್ಲ, ಕಾರ್ನ್ಫ್ಲವರ್ ಹಾಕಿಲ್ಲ, ಆದ್ರೂ ಗರಿ ಗರಿಯಾಗಿ ಸಖತ್ತಾಗಿದೆ. ನಾನು ಹೇಳಿದ್ನಲ್ಲ, ಲೈಫ್ ಇಸ್ ಸಿಂಪಲ್, ಕುಕ್ಕಿಂಗು ಅಷ್ಟೇ ಸಿಂಪಲಾಗಿ ಇಟ್ಕೊಳ್ಳಿ. ಆ್ಯಂಡ್ ಊಟ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಲೈಫ್. ಸೊ ಊಟನ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋದರೆ, ತಲೆ ಕೆಡಿಸ್ಕೊಂಡ್ರೆ ಲೈಫು ಕಾಂಪ್ಲಿಕೇಟ್ ಆಗುತ್ತೆ ವೀಕ್ಷಕರೇ. ಊಟ ಯಾವತ್ತೂ ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿರಬೇಕು, ಬಟ್ ವೆರಿ ಇಂಪಾರ್ಟೆಂಟ್ಲಿ ಹೆಲ್ತಿಯಾಗಿರಬೇಕು, ರೈಟ್? ಮಾತಾಡೋಕ್ಕಾಗ್ತಿಲ್ಲ. ಓಕೆ, ಸೊ ನಾನಿವಾಗ ಚೆನ್ನಾಗಿ ಆರಾಮಾಗಿ ಊಟ ಮಾಡ್ತೀನಿ. ನೀವು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದೀರಾ, ಈ ಬೆಂಡಿ ಫ್ರೈನ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಊಟ ಮಾಡುವಾಗ ಮಾತಾಡಬಾರ್ದಂತೆ, ಸೊ ನಾನು ಬೇಗ ಎಂಡ್ ಮಾಡ್ತೀನಿ ವೀಡಿಯೋನ. ಟೇಕ್ ಕೇರ್, ಲವ್ ಯು ಸೋ ಮಚ್ ಆ್ಯಂಡ್ ಕೀಪ್ ವಾಚಿಂಗ್. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಲವ್ ಯು.